ಓಕೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಪಲ್ ಲೈಫ್ ವಿತ್ ಪವಿ. ನಾನಿವತ್ತು ನನ್ನ ಮಗಳ ಮೊದಲನೇ ವರ್ಷದ ಹುಟ್ಟುಹಬ್ಬದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಒಂದು 4ನೇ ತಾರೀಕು ಮತ್ತು 5ನೇ ತಾರೀಕು ಶುಕ್ರವಾರ ಶನಿವಾರ 2 ದಿನದ ವ್ಲಾಗ್ ಆಗಿರುತ್ತೆ. ಸೊ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ, ನಿಮಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಲೈಕ್ ಮಾಡಿ, ಏನೇ ಇದ್ರೂ ಕಮೆಂಟ್ ಮಾಡಿ. ಶುಕ್ರವಾರ ಬೆಳಿಗ್ಗೆ ಮನೆಯಲ್ಲೇ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಪಾಪುನ ಕರ್ಕೊಂಡು ಹೋಗ್ಬೇಕು ಅಂತ ಪ್ಲಾನ್ ಇತ್ತು. ಶುಕ್ರವಾರ ದೇವಸ್ಥಾನಗಳಿಗೆ ಹೋಗಿ ಬರೋದು, ಹಾಗೆ ಶನಿವಾರ ಮನೇಲಿ ಕೇಕ್ ಕಟ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಸೊ ಶುಕ್ರವಾರ ಮನೇಲೆ ಪೂಜೆ ಎಲ್ಲ ಮುಗಿಸಿ ಈವ್ನಿಂಗು ಪಾಪು ಮಲ್ಕೊಂಡು ಎದ್ದಿದ್ಲು. ಸೊ ಇವಾಗ ದೇವಸ್ಥಾನ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ರೆಡಿ ಆಗಿದ್ದೀವಿ. ಸೊ ಅವಳಿಗೆ ಒಂದು ಪಂಚೆ ಮತ್ತು ಶರ್ಟ್ನ ಹಾಕಿದ್ದೆ. ಇದು ಬಂದು ನಾವು ಲಾಸ್ಟ್ ವೀಕ್ ತಿರುಪತಿಗೆ ಹೋಗಿದ್ವಲ್ಲ, ಸೊ ತಿರುಪತಿನಲ್ಲಿ ತೊಗೊಂಡು ಬಂದಿದ್ವಿ. ಅವಳ ಬರ್ಡೇ ದಿನ ಇದೇ ಹಾಕೋಣ ಅಂತ ಹೇಳ್ಬಿಟ್ಟು ಅವಳಿಗೆ ಮುಡಿ ಕೊಟ್ಟಿದ್ವಿ ಆಲ್ರೆಡಿ ಒಂದ್ಸಲ. ಅದಕ್ಕೆ ಅವಳಿಗೆ ಇಷ್ಟೇ ಕೂದಲು ಬಂದಿದೆ, ಇವಾಗ ಹುಡುಗನ ಥರ ಕಾಣ್ತಾಳೆ. ಸೊ ಅದಕ್ಕೋಸ್ಕರ ಫ್ರಾಕ್ ಎಲ್ಲ ಏನು ಬೇಡ ಅಂತ ಹೇಳ್ಬಿಟ್ಟು ಪಂಚೆ ಮತ್ತು ಶರ್ಟ್ನ ಹಾಕಿದ್ವಿ. ತುಂಬಾ ಕ್ಯೂಟಾಗಿ ಚೆನ್ನಾಗಿ ಕಾಣ್ತಾ ಇದ್ಲು. ಎಲ್ಲರೂ ಹುಡುಗನ ಅಂತ ಕೇಳ್ತಾ ಇದ್ರು. ಸೊ ನಾನು ಇದೊಂದು ಔಟ್ಫಿಟ್ನ ಹಾಕ್ಕೊಂಡಿದ್ದೆ. ಸೊ ಇವಾಗ ಹೊರಡ್ತಾ ಇದ್ದೀವಿ. ನಾವು ಇವಾಗ ಮನೆಯಿಂದ ಹೊರಟಿದ್ದು ನಾವು ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೋದ್ವಿ. ಸೊ ಆನ್ ದ ವೇ ನಮಗೆ ಬಸವನಗುಡಿನಲ್ಲಿ ಗೋವರ್ಧನ ಟೆಂಪಲ್ ಸಿಕ್ತು. ಸೊ ಫಸ್ಟ್ ಇಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಆಲ್ರೆಡಿ ನಾನು ನನ್ನ ಹಸ್ಬೆಂಡ್ ಒಂದ್ಸಲ ಹೋಗಿದ್ವಿ. ದೇವಸ್ಥಾನ ಅಂತೂ ತುಂಬಾನೇ ಚೆನ್ನಾಗಿದೆ. ಸೊ ಅದಕ್ಕೆ ಪಾಪುನ ಒಂದ್ಸಲ ಕರ್ಕೊಂಡು ಹೋಗೋಣ, ಫೋಟೋಸ್ ಎಲ್ಲ ತಗೊಳ್ಳೋಣ ಇಲ್ಲಿ ಅಂತ ಹೇಳ್ಬಿಟ್ಟು ಹೋದ್ವಿ ಒಳಗಡೆ ಪಾಪುನ ಕರ್ಕೊಂಡು. ಇದು ಬಂದು ಬಸವನಗುಡಿ ಬುಲ್ ಟೆಂಪಲ್ ರೋಡಲ್ಲಿ ಇರುವಂಥದ್ದು. ದೊಡ್ಡ ಗಣಪತಿ ದೇವಸ್ಥಾನ ಇದೆಯಲ್ಲ, ಅದೇ ರೋಡಲ್ಲಿ ಇದೆ. ಯಾರಾದರೂ ನಿಯರ್ ಬೈ ಇದ್ರೆ ಈ ದೇವಸ್ಥಾನಕ್ಕೆ ಒಂದ್ಸಲ ಹೋಗಿ, ತುಂಬಾನೇ ಪೀಸ್ಫುಲ್ ಆಗಿರುತ್ತೆ. ಒಳಗಡೆ ಹೋದ್ರೆ ಆಚೆ ಬರಕ್ಕೆ ಮನ್ಸು ಬರಲ್ಲ, ಅಷ್ಟು ಚೆನ್ನಾಗಿದೆ ಈ ದೇವಸ್ಥಾನ. ಬಂತು ಡಿಫ್ರೆಂಟ್ ಆಗಿದೆ, ನಾರ್ಮಲ್ ದೇವಸ್ಥಾನಕ್ಕಿಂತ ಇದು ನೀವು ನೋಡ್ತಿದ್ದೀರಲ್ವಾ, ತುಂಬಾನೇ ಡಿಫ್ರೆಂಟ್ ಆಗಿ ತುಂಬಾನೇ ಚೆನ್ನಾಗಿದೆ. ಒಳಗಡೆ ಗರ್ಭಗುಡಿಲೆಲ್ಲ ವಿಡಿಯೋನ ಮಾಡೋ ಹಂಗಿಲ್ಲ. ನೀವೇನು ನೋಡ್ತಿದ್ದೀರಲ್ಲ, ಅಲ್ಲೇ ದೇವ್ರ ವಿಗ್ರಹ ಇರೋದು. ಸೊ ಅಲ್ಲೆಲ್ಲ ಕುತ್ಕೊಂಡು ಸ್ವಲ್ಪ ಜನ ಪ್ರೇಯರ್ ಎಲ್ಲ ಮಾಡ್ತಾ ಇದ್ರು. ಆಮೇಲೆ ಅರ್ಚಕರು ಬಿಡಲ್ಲ ಅಲ್ಲಿ ವಿಡಿಯೋ ಮಾಡೋದಕ್ಕೆ. ಸೊ ನಾವು ಅಷ್ಟೊಂದು ವಿಡಿಯೋ ಎಲ್ಲ ತಗೊಂಡಿಲ್ಲ. ಇವಾಗ ಎಕ್ಸಿಟ್ ಆಗ್ತಿದ್ವಿ. ಇಲ್ಲಿ ಬಂದು ಗೋಶಾಲೆ ಎಲ್ಲ ಇರುತ್ತೆ. ಇಲ್ಲಿ ಹಸು ಎಲ್ಲ ಇತ್ತು. ನನ್ನ ಮಗಳಿಗಂತೂ ಹಸು ಅಂದ್ರೆ ತುಂಬಾನೇ ಇಷ್ಟ. ಅವಳಿಗಂತೂ ತುಂಬಾ ಖುಷಿ ಆಯ್ತು ಅಲ್ಲಿ ಹೋಗಿದ್ದು. ನಮಸ್ಕಾರ ಎಲ್ಲ ಮಾಡ್ಕೊಂಡು ಪ್ರೇಯರ್ ಮಾಡ್ಕೊಂಡು ಸ್ವಲ್ಪ ಫೋಟೋಸು ವಿಡಿಯೋಸ್ ಎಲ್ಲ ತಗೊಂಡು ಅಲ್ಲಿಂದ ಹೊರಟ್ವಿ. ನಾವ್ ಇಲ್ಲಿಂದ ನೆಕ್ಸ್ಟ್ ಅಣ್ಣಮ್ಮ ಟೆಂಪಲ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ. ಅಣ್ಣಮ್ಮ ದೇವಸ್ಥಾನಕ್ಕೆ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ, ಅಂದ್ರೆ ಚಿಕ್ಕ ಮಕ್ಕಳನ್ನ. ಸೊ ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಆನ್ ದ ವೇನೆ ದೇವಸ್ಥಾನ ಪಕ್ಕ ಗಾಡಿನ ಪಾರ್ಕ್ ಮಾಡ್ಬೇಕಿತ್ತು. ಅಷ್ಟರಲ್ಲಿ ಸಣ್ಣಗೆ ಮಳೆ ಬಂತು. ಸೊ ಅಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು, ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಅಲ್ಲೂ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ತುಂತುರು ಮಳೆ ಹನಿತಾ ಇತ್ತು. ಸ್ವಲ್ಪ ಕಡಿಮೆ ಆಗ್ಲಿ, ಆಮೇಲೆ ಪಾಪು ಕೋಲ್ಡ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಅಲ್ಲಿಂದ ಅಣ್ಣಮ್ಮ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ನೋಡಿದ್ರೆ ಶುಕ್ರವಾರ ಇದ್ದಿದ್ರಿಂದ ತುಂಬಾನೇ ರಶ್ ಇತ್ತು, ತುಂಬಾ ಜನ ಇದ್ರು, ಮತ್ತೆ ಕ್ಯೂ ಇತ್ತು. ಒಂದಷ್ಟು ದೂರ ಕ್ಯೂ ಇತ್ತು. ಒಳಗಡೆ ಎಲ್ಲ ನಿಂಬೆಹಣ್ಣಿನ ದೀಪ, ತುಪ್ಪದ ದೀಪ ಎಲ್ಲ ಹಚ್ತಾ ಇದ್ರು ದೇವ್ರಿಗೆ. ಸೊ ಅಲ್ಲಿ ಹೋಗಿ ಸ್ವಲ್ಪ ದರ್ಶನ ಎಲ್ಲ ಮಾಡ್ಕೊಂಡು ಫೋಟೋಸ್ ತಗೊಂಡು ಮತ್ತೆ ಪ್ಲಾನ್ ನೆಕ್ಸ್ಟ್ ಬಂದು TTDಗೆ ಹೋಗೋಣ ಅಂತ ಅನ್ಕೊಂಡಿದ್ವಿ. ಅಂದ್ರೆ ನಮ್ಮ ಮನೆ ದೇವರು ತಿರುಪತಿ ಶ್ರೀನಿವಾಸ ದೇವ್ರಿಗೆ, ಅಂದ್ರೆ ತಿರುಪತಿಲಿ ಏನಿದೆ ಅದೇ ಬ್ರಾಂಚ್ ಬಂದು ಮಲ್ಲೇಶ್ವರಂ ಅಲ್ಲಿ ಇದೆ. ಸೊ ಅಲ್ಲಿ ನಮ್ಮ ಮನೆ ದೇವರು ಆಗಿರೋದ್ರಿಂದ ಅಲ್ಲಿಗೆ ಪಾಪುನ್ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ. ಅಲ್ಲಿ ಮೆಜೆಸ್ಟಿಕ್ ಅಣ್ಣಮ್ಮ ದೇವಸ್ಥಾನದಿಂದ ಇಲ್ಲಿ ಹೋಗೋಷ್ಟರಲ್ಲಿ ನೈಟೇ ಆಗ್ಬಿಡ್ತು. ಆಲ್ರೆಡಿ 7:38 ಆಗ್ಬಿಡ್ತು. ಅಂದ್ರೆ ಟ್ರಾಫಿಕ್ ಎಲ್ಲ ಇತ್ತು. ಸ್ವಲ್ಪ ಸಣ್ಣ ಹನಿ ಬಂದಿದ್ರಿಂದ ಸ್ಲೋ ಮೂವಿಂಗ್ ಟ್ರಾಫಿಕ್ ಇತ್ತು. ಸೊ ಆಮೇಲೆ ಬಂದ್ವಿ ಇಲ್ಲಿಗೆ. ಇಲ್ಲಿ ಬಂದು ದೇವ್ರ ದರ್ಶನ ಮಾಡ್ಕೊಂಡು, ಇಲ್ಲಿ ಅಷ್ಟು ಜನ ಏನಿರ್ಲಿಲ್ಲ, ತುಂಬಾನೇ ಕಡಿಮೆ ಜನ ಇದ್ರು. ತುಂಬಾನೇ ಚೆನ್ನಾಗಿದೆ ಈ ದೇವಸ್ಥಾನನೂ ಅಷ್ಟೇ. ಇಲ್ಲಿ ಪಾಪು ಹೆಸರಲ್ಲಿ ಅರ್ಚನೆ ಎಲ್ಲ ಮಾಡ್ಸಿದ್ವಿ. ಸ್ವಲ್ಪ ಅರ್ಚನೆ ಮಾಡಿಸ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಹಾಗೇನೆ ನೀವೇನಾದ್ರೂ ಯಾರಿಗಾದ್ರೂ ತಿರುಪತಿ ಲಡ್ಡು ತುಂಬಾ ಇಷ್ಟ ಪಡೋರು ಇರ್ತಾರಲ್ವಾ, ನಿಮ್ಗೇನಾದ್ರೂ ತಿರುಪತಿಗೆ ಹೋಗಕ್ ಆಗ್ಲಿಲ್ಲ, ನಂಗೆ ತಿರುಪತಿ ಲಡ್ಡು ಬೇಕು ಅಂತಂದ್ರೆ ನೀವು ಮಲ್ಲೇಶ್ವರಂ TTD ಬ್ರಾಂಚಿಗೆ ಬಂದ್ರೆ ಎವ್ರಿ ಸ್ಯಾಟರ್ಡೆ ನಿಮ್ಗೆ ಲಡ್ಡು ಸಿಗುತ್ತೆ, ತಿರುಪತಿ ಪ್ರಸಾದ. ಹಾಗೆ ಅದು ತುಂಬಾ ಜನ ಇಷ್ಟಪಡ್ತಾರೆ. ಸೊ ಬಂದು ಸ್ವಲ್ಪ ಹೊತ್ತಿಗೆ ಖಾಲಿ ಆಗ್ಬಿಡುತ್ತೆ. ಸೊ ನಿಮ್ಗೆ ಯಾರಿಗಾದ್ರೂ ಬೇಕು ಅಂತಂದ್ರೆ ನೀವು ಮಲ್ಲೇಶ್ವರಂ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋದ್ರೆ ನಿಮ್ಗೆ ತಿರುಪತಿ ಪ್ರಸಾದ ಲಡ್ಡು ಸಿಗುತ್ತೆ. ಸೊ ನಾವ್ ಇವಾಗ ಇಲ್ಲಿ ಕಾಲ್ ತೊಳ್ಕೊಂಡು ಎಂಟ್ರಿ ಆಗ್ತಾ ಇದೀವಿ.
ನಮ್ಗಂತೂ ನಮ್ಮ ಮನೆ ದೇವರು ವೆಂಕಟೇಶ್ವರ ದೇವಸ್ಥಾನಕ್ಕೆ ಎಷ್ಟು ಸಲ ಹೋದ್ರು ಬೇಜಾರಾಗಲ್ಲ. ಅದ್ರಲ್ಲೂ ಬರ್ಡೇ ದಿನ ಹೋಗಿದಂತೂ ತುಂಬಾನೇ ಖುಷಿ ಆಯ್ತು. ತರ ಮಿನಿ ತಿರುಪತಿ ಅಂತಾನೆ ಕರೀತಾರೆ ಈ ದೇವಸ್ಥಾನನ. ಸೊ ತುಂಬಾ ಚೆನ್ನಾಗಿ ದರ್ಶನ ಆಯ್ತು. ಬಟ್ ಏನಾಯ್ತು ಅಂತಂದ್ರೆ ಬರೋ ಅಷ್ಟ್ರಲ್ಲಿ ಸ್ವಲ್ಪ ಲೇಟ್ ಆಯ್ತು. ಏನಕ್ಕೆ ಅಂತಂದ್ರೆ ಮಲ್ಲೇಶ್ವರಂ ಇಂದ ಬರ್ಬೇಕಂದ್ರೆ ನಮ್ಗೆ ಸ್ವಲ್ಪ ರೋಡ್ ಮಿಸ್ ಆಯ್ತು. ಬರೋ ಅಷ್ಟ್ರಲ್ಲಿ 9:30 9:45 ಆಗ್ಬಿಡ್ತು. ಅಷ್ಟ್ರಲ್ಲಿ ಇವಳು ಮಲ್ಕೊಂಡಿದ್ಲು. ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ಬಂದ್ಲು ಗಾಡಿನಲ್ಲಿ. ಆಮೇಲೆ ಮನೆಗೆ ಬಂದು ರೆಸ್ಟ್ ಮಾಡಿ ನಿದ್ದೆ ಮಾಡಿದ್ವಿ. ಸೊ ಇದು ಫ್ರೈಡೇ ವ್ಲಾಗ್ ಆಯ್ತು. ಇದು ಬಂದು ಇವಾಗ ಸ್ಯಾಟರ್ಡೆ ವ್ಲಾಗ್. ಸ್ಯಾಟರ್ಡೆ ಬೆಳಿಗ್ಗೆನೆ ಎದ್ಬಿಟ್ಟು ನಮ್ಮ ಮನೆಯಲ್ಲಿ ಡೆಕೋರೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಈ ತರ ಬಲೂನ್ಸ್ ಎಲ್ಲ ಕಟ್ತಾ ಇದ್ರು. ಹಾಗೆ ಮನೇಲಿ ಒಂದು ಈ ತರ ಟೆಂಟ್ ಇತ್ತು. ಸೊ ಅದನ್ನೆಲ್ಲ ಹಾಕ್ತಾ ಇದ್ರು ಅವಳಿಗೆ ಆಟ ಆಡಕ್ಕೆ, ಪಾಪುಗೆ ಆಟ ಆಡಕ್ಕೆ ಅಂತ ಹೇಳ್ಬಿಟ್ಟು. ಸುಮ್ನೆ ಮಲ್ಕೊಂತೀವಿ ಅದ್ರಲ್ಲಿ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ರು. ಸೊ ಇವತ್ತು ಊರಿಂದೆಲ್ಲ ಬರ್ಬೇಕಿತ್ತು. ನಮ್ಮಮ್ಮ, ನಮ್ಮ ಚಿಕ್ಕಮ್ಮ, ನಮ್ಮ ತಂಗಿ, ನಮ್ಮ ಅತ್ತೆ, ಮತ್ತೆ ನಮ್ಮ ದೀಕ್ಷಾ, ಜಾನು, ನಮ್ಮ ನಾದಿನಿ ಮಕ್ಕಳು. ಸೊ ಇವರೆಲ್ಲ ಬರ್ಬೇಕಿತ್ತು. ಸೊ ಅವರೆಲ್ಲ ಮಧ್ಯಾಹ್ನ ಆಗುತ್ತೆ ಬರೋದಿಕ್ಕೆ. ಅಷ್ಟರಲ್ಲಿ ಇವರು ಬೆಳಗ್ಗೆ ಎಲ್ಲ ಡೆಕೋರೇಷನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ತರ ಎಲ್ಲ ರೆಡಿ ಮಾಡ್ತಾ ಇದ್ರು. ನಾನು ಟಿಫನ್ ಎಲ್ಲ ಮಾಡ್ಕೊಂತಾ ಇದ್ದೆ. ಇವತ್ತು ಆಚೆ ಹೋಗೋಣ ದೇವಸ್ಥಾನಕ್ಕೆ ಏನಾದ್ರು ಅಂತ ಅನ್ಕೊಂಡಿದ್ವಿ. ಬಟ್ ನೈಟ್ ಬಂದಿದ್ ಲೇಟ್ ಆಯ್ತಲ್ಲ, ಬೆಳಿಗ್ಗೆ ಬೇಗನೆ ಎದ್ದು ಆಗ್ಲಿಲ್ಲ. ಪಾಪುನು ಮಲ್ಕೊಂಡಿದ್ಲು. ಸೊ ಹಂಗಾಗಿ ನೋಡಿ ಈ ತರ ಟೆಂಟ್ ಎಲ್ಲ ರೆಡಿ ಮಾಡ್ತಾ ಇದಾರೆ. ಇವಳು ಹೋಗ್ಬಿಟ್ಟು ಒಳಗಡೆ ನೋಡಿ ಆಟ ಆಡ್ತಾ ಇದ್ಲು. ಅವಳಿಗಂತೂ ಫುಲ್ ಖುಷಿ ಆಯ್ತು. ಮತ್ತೆ ಮನೇಲಿ ಯಾರು ಇರ್ಲಿಲ್ವಲ್ಲ, ಅವಳಿಗಂತೂ ಯಾರಾದ್ರೂ ಬರ್ತಾರೆ ಅಂದ್ರೆ ತುಂಬಾನೇ ಖುಷಿ ಅವಳಿಗೆ. ಸೊ ಈ ತರ ಅಲ್ಲಲ್ಲಿ ಬಲೂನ್ಸ್ ಎಲ್ಲ ಹಾಕ್ತಾ ಇದ್ರು. ಮತ್ತೆ ಸೊ ನಾನು ಟಿಫನ್ಗೆ ಬೆಳಿಗ್ಗೆನೆ ನಿಂಬೆಹಣ್ಣು ಚಿತ್ರಾನ್ನ ಮಾಡಿದ್ದೆ. ನಿಂಬೆಹಣ್ಣು ಚಿತ್ರಾನ್ನ ಎಲ್ಲ ತಿಂದು ಪಾಪುಗೂ ಸ್ವಲ್ಪ ತಿಂಡಿ ಎಲ್ಲ ತಿನ್ಸಿದ್ವಿ. ತಿನ್ಸಿ ಅವಳು ಮಲ್ಕೊಂಡಿದ್ಲು ಸ್ವಲ್ಪ ಹೊತ್ತು. ಅವಳು ಮಲ್ಕೊಂಡ್ಮೇಲೆ ಸೊ ಇವಾಗ ನೋಡಿ ಟೈಮು 10:30 ಆಗಿದೆ. ಕೇಕ್ ಕಟ್ ಮಾಡೋದು ಈವ್ನಿಂಗು. ಬಟ್ ಇವರು ಬೆಳಗ್ಗೆನೆ ರೆಡಿ ಮಾಡ್ತಾ ಇದ್ರು. ಮಕ್ಕಳೆಲ್ಲ ಬರ್ತಾರಲ್ವಾ, ಆಟ ಆಡ್ಕೊಂಡಿರ್ತಾರೆ, ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಆ ಕರ್ಟನ್ಸ್ ಎಲ್ಲ ಹಾಕ್ಬೇಕು ಅಂತ ಅನ್ಕೊಂಡಿದ್ವಿ. ಆ ಬರ್ಡೇ ಸ್ಟಿಕರ್ಸ್ ಎಲ್ಲ ಹಾಕ್ಬೇಕು ಅಂತ. ಸೊ ಅದಕ್ಕೋಸ್ಕರ ಎಲ್ಲಾನು ರೆಡಿ ಮಾಡ್ಕೊಂತಾ ಇದ್ರು ಬೆಳಿಗ್ಗೆನೆ. ಸೊ ಇವಳು ನೋಡಿ ಒಳಗಡೆ ಹೋಗ್ಬಿಟ್ಟು ಮಲ್ಕೊಂತೀವಿ ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡ್ ಮತ್ತೆ ಅವಳು ಆಟ ಆಡ್ತಾ ಇದ್ರು ಅದ್ರಲ್ಲಿ. ಆಮೇಲೆ ಅವಳು ಮಲ್ಕೊಂಡು ಸ್ವಲ್ಪ ಹೊತ್ತು. ಅಷ್ಟರಲ್ಲಿ ಬಂದ್ರು ನನ್ನ ತಂಗಿ, ನಮ್ಮಮ್ಮ, ಇವ್ರು ನಮ್ಮ ಅಣ್ಣನ ಮಗಳು, ಇವ್ರು ನಮ್ಮ ಚಿಕ್ಕಮ್ಮ. ಸೊ ಇವರೆಲ್ಲ ಊರಿಂದ ಬಂದರು ರಾಮನಗರದಿಂದ ಬಸ್ಸಲ್ಲಿ. ಅಷ್ಟರಲ್ಲಿ ಪಾಪ ಅವಳು ಮಲ್ಕೊಂಡಿದ್ಲು. ಅವಳಿಗಂತೂ ಮನೆಗೆ ಯಾರಾದರೂ ಬಂದರೆ ಹಬ್ಬ ಥರ, ಅವಳಿಗೆ ಫುಲ್ ಖುಷಿ. ಬಟ್ ಇವಾಗ ಮಲ್ಕೊಂಡಿದ್ದಾಳೆ. ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ರೆ ಅವಳಿಗೂ ಫ್ರೆಶ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಇವ್ರು ಫ್ರೆಶನ್ ಅಪ್ ಆಗ್ತಾಯಿದ್ರು. ಸೊ ಇವಾಗ ನಮ್ಮ ಅತ್ತೆ ಮತ್ತೆ ದೀಕ್ಷಾ, ಜಾನು ಇವ್ರು ಇವಾಗ ಬಂದ್ರು. ಇವರು ಅಷ್ಟೇ, ಇವ್ರಿಗೆ ಪಾಪು ಅಂದ್ರೆ ತುಂಬಾ ಇಷ್ಟ. ಸೊ ಅವ್ರ ಜೊತೆ ಎಲ್ಲ ಫುಲ್ ಆಟ ಆಡ್ಕೊಂಡಿದ್ರು. ಆಲ್ರೆಡಿ ಮಧ್ಯಾಹ್ನ ಆಗಿತ್ತು. ಸೊ ಮಧ್ಯಾಹ್ನ ಊಟಕ್ಕೆಲ್ಲ ರೆಡಿ ಮಾಡ್ಬೇಕಿತ್ತು. ಮಧ್ಯಾಹ್ನ ಊಟಕ್ಕೆಲ್ಲ ಏನು ಮಾಡಿರ್ಲಿಲ್ಲ. ಬೆಳಿಗ್ಗೆ ಚಿತ್ರಾನ್ನ ಮಾಡಿದ್ನಲ್ಲ, ಸ್ವಲ್ಪ ಚಿತ್ರಾನ್ನ ಇತ್ತು. ಹಾಗೆ ಸ್ವಲ್ಪ ಪುಳಿಯೋಗರೆ ಮತ್ತೆ ಅನ್ನ ರಸಂನ ಮಾಡ್ಕೊಂಡ್ವಿ. ನೈಟ್ ಬೇಗ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಅಷ್ಟರಲ್ಲಿ ಇವರು ಮೂವಿ ಎಲ್ಲ ನೋಡ್ಕೊಂಡು ಕೂತಿದ್ರು. ಇವತ್ತು ಏಕಾದಶಿ ಇತ್ತು. ಸ್ಯಾಟರ್ಡೆ ಆ್ಯಕ್ಚುಲಿ ಏಕಾದಶಿ ಇತ್ತು. ಸೊ ಅದಕ್ಕೋಸ್ಕರ ನಾನು ತುಳಸಿನ ತರಿಸಿದ್ದೆ. ತುಳಸಿ ಎಲ್ಲ ತರಿಸಿ ದೇವ್ರಿಗೆ ಪೂಜೆ ಎಲ್ಲ ಮಾಡಿದ್ವಿ. ನೋಡಿ ಈ ಥರ ಪೂಜೆನ ಮಾಡಿದ್ವಿ. ಆ್ಯಕ್ಚುಲಿ ಸ್ಯಾಟರ್ಡೆ ನಮ್ಮ ಹಸ್ಬೆಂಡೇ ಪೂಜೆ ಮಾಡಿದರು. ಇವತ್ತು ನಾನು ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಪೂಜೆನ. ಸೊ ಈ ರೀತಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಇನ್ನು ಇದೆಲ್ಲ ಆಗೋಷ್ಟರಲ್ಲಿ ಈವ್ನಿಂಗ್ ಆಯಿತು. ಈವ್ನಿಂಗ್ ಅಷ್ಟರಲ್ಲಿ ಇವರು ಡೆಕೋರೇಷನ್ಗೆ, ಬಲೂನ್ ಡೆಕೋರೇಷನ್ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ರು ನನ್ನ ಹಸ್ಬೆಂಡ್ ಮತ್ತೆ ಮಕ್ಕಳೆಲ್ಲ. ಸೊ ಅಷ್ಟರಲ್ಲಿ ಅವ್ಳು ಇನ್ನೊಂದು ರೌಂಡ್ ಮಲ್ಕೊಂಡು ಎದ್ಲು ಇವಾಗ. ಅವರು ಬಲೂನ್ ಡೆಕೋರೇಷನ್ ಎಲ್ಲ ಮಾಡ್ಕೊತಾ ಇದ್ರು. ಒಳಗಡೆ ನಮ್ಮ ಅತ್ತೆ ನಾನ್ ವೆಜ್ ಅಡುಗೆ ಎಲ್ಲ ಮಾಡ್ತಾ ಇದ್ರು. ಸೊ ಏನು ಮಾಡಿದ್ವಿ ಅಂತಂದರೆ ಮಟನ್ ಸಾಂಬಾರು, ಚಿಕನ್ ಚಾಪ್ಸು, ರೈಸು, ಮುದ್ದೆ, ಚಿಕನ್ ಕಬಾಬು ಇದನ್ನ ಮಾಡಿದ್ವಿ. ಸೊ ಇಲ್ಲಿ ಹೊರಗಡೆ ಬಂದು ಒಬ್ಬಟ್ಟಿಗೆ ರೆಡಿ ಮಾಡ್ಕೊತಾ ಇದ್ರು. ನಾನ್ ವೆಜ್ ತಿನ್ನಲ್ಲ ಅಂತ ಹೇಳ್ಬಿಟ್ಟು, ನಾನ್ ವೆಜ್ ತಿನ್ನದೇ ಇರೋರಿಗೆ ಅಂತ ಹೇಳ್ಬಿಟ್ಟು ಒಬ್ಬಟ್ಟು, ಅನ್ನ, ಸಾಂಬಾರ್ ಇದನ್ನೆಲ್ಲ ರೆಡಿ ಮಾಡ್ತಾ ಇದ್ರು. ಸೊ ಇವಾಗ ಹೋಳಿಗೆ ಒಬ್ಬಟ್ಟು ಮಾಡೋಕ್ಕೆ ಸೊ ತೆಂಗಿನಕಾಯಿ ತುರಿದು, ಬೇಳೆ ಬೇಯಿಸ್ಕೊಂಡು ಎಲ್ಲ ತುಂಬ ಇರುತ್ತಲ್ಲ. ಸೊ ಅದನ್ನೆಲ್ಲ ಇವ್ರು ರೆಡಿ ಮಾಡಿಕೊಡ್ತಾ ಇದ್ರು. ಅಲ್ಲಿ ಅತ್ತೆ ನಾನ್ ವೆಜ್ ಅಡುಗೆನ ಮಾಡ್ತಾಯಿದ್ರು. ನಮ್ಮ ಆಂಟಿ ಅಂತೂ ಫುಲ್ಲು ಡೀಪಾಗಿ
ಫಿಲ್ಮ್ ನೋಡ್ತಾ ಇದ್ರು, ನೋಡ್ತಾ ಕೂತಿದ್ರು. ಅವ್ರಿಗೆ ಪಾಪ ಸ್ವಲ್ಪ ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ, ಕಾಲು ನೋವು. ಅದಕ್ಕೆ ಅವರು ಫಿಲ್ಮ್ ನೋಡ್ಕೊಂಡು ಆರಾಮಾಗಿ ಕೂತ್ಕೊಂಡಿದ್ರು. ಆಮೇಲೆ ಈವ್ನಿಂಗ್ ಆಯ್ತು. ಈವ್ನಿಂಗ್ ಅಷ್ಟರಲ್ಲಿ ಇವ್ರು ಬಂದು ನಮ್ಮ ಚಿಕ್ಕತ್ತೆ ಮಗ, ಅಂದ್ರೆ ನಮ್ಮ ಹಸ್ಬೆಂಡ್ ಅವರ ಚಿಕ್ಕಮ್ಮನ ಮಗ, ಇವರೆಲ್ಲ ಡೆಕೋರೇಷನ್ ಮಾಡ್ತಾ ಇದ್ರು. ಅಂದ್ರೆ ಸಿಂಪಲ್ ಆಗಿ ಎಲ್ಲ ನಾವೇ ಮಾಡ್ಕೊಂಡ್ವಿ ಮನೆಯಲ್ಲಿ. ಕೇಕ್ ಆರ್ಡರ್ ಕೊಟ್ಟಿದ್ವಲ್ಲ, ಸೊ ಇವಾಗ ಕೇಕ್ ಒಂದು ತಗೊಬರ್ಬೇಕಿತ್ತು ಅಷ್ಟೇ. ಸೊ ಇವಾಗ ಒಬ್ಬಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ರಲ್ಲ ನಮ್ಮಮ್ಮ ಮತ್ತೆ ನಮ್ಮ ತಂಗಿ, ನನ್ನ ಚಿಕ್ಕಪ್ಪನ ಮಗಳು. ಸೊ ಇವರು ಒಬ್ಬಟ್ಟನ್ನ ರೆಡಿ ಮಾಡ್ಕೊತಾ ಇದ್ರು. ಎಲ್ಲ ಅಡುಗೆ ಆಗಿತ್ತು, ನಾನ್ ವೆಜ್ ಅಡುಗೆ. ಸೊ ಒಬ್ಬಟ್ಟೊಂದು ಬ್ಯಾಲೆನ್ಸ್ ಇತ್ತು. ಸೊ ಅದನ್ನ ಲಾಸ್ಟಲ್ಲಿ ಇವಾಗ ಒಬ್ಬಟ್ಟನ್ನ ಮಾಡ್ಕೊತಾ ಇದ್ದಾರೆ. ಸೊ ಇದನ್ನೆಲ್ಲ ಮಾಡ್ಕೊತಾ ಇದ್ರು. ನಾನು ಅಷ್ಟರಲ್ಲಿ ಪಾಪುಗೆ ಸ್ನಾನ ಎಲ್ಲ ಮಾಡಿಸಿ ಪಾಪುಗೆ ರೆಡಿ ಮಾಡಿ ನಾನು ಕೂಡ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ದೆ. ಈವ್ನಿಂಗ್ ಅಷ್ಟರಲ್ಲಿ ನೋಡಿ ಇವರು ಎಲ್ಲರೂ ರೆಡಿ ಆಗ್ತಾ ಇದ್ರು. ರೆಡಿಯಾಗಿ ಫೋಟೋಸ್ ಎಲ್ಲ ತಗೊಂತಾ ಇದ್ರು. ನಮ್ಮಮ್ಮ ಮತ್ತೆ ನಮ್ಮ ಚಿಕ್ಕಮ್ಮ ಇಬ್ರು ಸ್ವಲ್ಪ ಒಂದೇ ತರ ಇದ್ದಾರೆ. ನಮ್ಮ ಚಿಕ್ಕಮ್ಮ ಅವ್ರಿಗೆ ಖುಷಿ, ವಿಡಿಯೋ ಫೋಟೋಸ್ ತಗೊಂತಾ ಇದ್ನಲ್ಲ, ನಾವು ತಗೊಂಡು ನನ್ನ ಮಗನ್ ಕಳ್ಸು ಅಂತ ಹೇಳ್ತಾರೆ. ಅವ್ರ ಮಗ ಅಂದ್ರೆ ತುಂಬಾ ಇಷ್ಟ, ಅಂತಮ್ಮ ಅಂದ್ರೆ. ಸೊ ಎಲ್ಲ ತಗೊಂಡು ನನ್ನ ಮಗನ್ ಫೋನ್ ಕಳ್ಸು ಅಂತ ಹೇಳ್ಬಿಟ್ಟು ಇದ್ ಮಾಡ್ತಾರೆ. ನೋಡಿ ಇವ್ರು ನಮ್ಮತ್ತೆನೂ ಎಲ್ಲ ಕೆಲಸ ಮುಗಿಸಿ ಇವಾಗ ರೆಡಿ ಆಗಿ ಕೂತ್ಕೊಂಡಿದ್ದಾರೆ. ಇವಳು ಜಾನು, ಇದು ದೀಕ್ಷಾ. ಸೊ ನಾವು 3 ಜನ ರೆಡಿ ಆಗ್ಬೇಕಿತ್ತು. ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಆಯ್ತು. ಇವರಂತೂ ಡೆಕೋರೇಷನ್ ಮಾಡ್ತಾನೆ ಇದ್ರು. ಸೊ ನಾನ್ ನೋಡಿ ಒಂದು ಪಿಂಕ್ ಮತ್ತೆ ಪರ್ಪಲ್ ಕಲರ್ ಕಾಂಬಿನೇಷನ್ ಒಂದು ಸ್ಯಾರಿನ ಹಾಕೊಂಡಿದ್ದೆ. ಆಕ್ಚುಲಿ ಒಂದು ಡ್ರೆಸ್ನ ಹಾಕೊಂಡಿದ್ದೆ, ಆಮೇಲೆ ಬೇಡ ಅಂತ ಹೇಳ್ಬಿಟ್ಟು ಸ್ಯಾರಿನ ಹಾಕೊಂಡೆ. ಸೊ ಇವಾಗ ನನ್ನ ಹಸ್ಬೆಂಡ್ ಅವರ ಫ್ರೆಂಡ್, ಅವ್ರ ಫ್ಯಾಮಿಲಿ ಕೂಡ ಬಂದ್ರು ಇವಾಗ. ಸೊ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಸ್ವಲ್ಪ ಹಾಗೆ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ನಾವು ತುಂಬಾ ರಿಲೇಟಿವ್ಸ್ ಎಲ್ಲ ಯಾರಿಗೂ ಹೇಳಿರ್ಲಿಲ್ಲ. ಹಸ್ಬೆಂಡ್ ಅವರ ಫ್ರೆಂಡ್ ಫ್ಯಾಮಿಲಿ ಅವರು, ಮತ್ತೆ ಹಾಗೆ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಸ್ವಲ್ಪ ಜನನ ಕರೆದಿದ್ವಿ ಅಷ್ಟೇ. ಅಂದ್ರೆ ಕೇಕ್ ಕಟಿಂಗ್ ಕರೆದಿದ್ವಿ. ನಾವು ಇಲ್ಲಿ ಹೊಸದಾಗಿ ಬಂದಿರೋದು ಈ ಅಪಾರ್ಟ್ಮೆಂಟ್ಗೆ. ಸೊ ಅಷ್ಟೊಂದೆಲ್ಲ ಯಾರು ಪರಿಚಯ ಇರಲಿಲ್ಲ. ಸೊ ಸ್ವಲ್ಪ ಜನ ನಮ್ಗೆ ಗೊತ್ತಿರೋರ್ನ ಕರೆದಿದ್ವಿ. ಸೊ ಫೈನಲಿ ಈ ತರ ರೆಡಿ ಮಾಡಿದ್ರು. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನ್ನ ಹಸ್ಬೆಂಡ್ ಈ ತರ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ಈ ಕರ್ಟನ್ಸ್ ಎಲ್ಲ ನಾವು ತಗೊಂಡ್ ಬಂದಿದ್ವಿ ಮನೆಗೆ ಅಂತ ಹೇಳ್ಬಿಟ್ಟು, ಬಟ್ ತುಂಬಾ ಚೆನ್ನಾಗಿ ಯೂಸ್ ಆಯ್ತು. ಇದನ್ನೆಲ್ಲ ನಾವು ಕೆಲವೊಂದು ಆನ್ಲೈನ್ ವೆಬ್ಸೈಟ್ ಇಂದ ಬುಕ್ ಮಾಡ್ಕೊಂಡಿದ್ವಿ ಈ ಆಕ್ಸೆಸರೀಸ್ ಎಲ್ಲ. ಸೊ ಇವರೆಲ್ಲ ವೇಟ್ ಮಾಡ್ತಾ ಇದ್ರು, ಸ್ವಲ್ಪ ಕೇಕ್ ತಗೊಂಡ್ ಬರಕ್ಕೆ ಅಂತ ಹೋಗಿದ್ರು. ಸೊ ಇವಾಗ ಕೇಕ್ ಕಟಿಂಗ್ ಅಂತ ವೇಟ್ ಮಾಡ್ತಾ ಇದ್ರು. ಸೊ ಇವಾಗ ಕೇಕ್ ತಗೊಂಡ್ ಬಂದ್ರು. ಸೊ ಇದೇ ಒಂದು ಪುಟ್ಟ ಕೇಕು. ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಎಲ್ಲರೂ ಇಷ್ಟೊಂದು ಜನ ಬರ್ತಾರೆ ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಒಂದು ಸ್ವಲ್ಪ ಜನ ನಮ್ಮನೆಯವರೇ ಅಲ್ವಾ ಅಂತ ಹೇಳ್ಬಿಟ್ಟು ನಾವು ಒಂದು ಪುಟ್ಟ ಕೇಕ್, ಒಂದು 2 kg ಕೇಕ್ ಆರ್ಡರ್ನ ಕೊಟ್ಟಿದ್ವಿ. ಇದೇ ಡಿಸೈನ್ ಬೇಕು ಅಂತ ಹೇಳ್ಬಿಟ್ಟು. ಬಟ್ ಚೆನ್ನಾಗಿತ್ತು, ಎಲ್ಲರೂ ತಿಂದ್ವಿ, ಚೆನ್ನಾಗಿತ್ತು. ಕೇಕ್ ಡಿಸೈನ್ ತುಂಬಾ ಚೆನ್ನಾಗಿ ಬಂದಿತ್ತು. ಅಂದ್ರೆ ನಾವು ಹೇಳಿದ್ವಿ ಅದೇ ತರ ಡಿಸೈನ್ ಬಂದಿತ್ತು. ಇವರು ನಮ್ಮ ನಾದ್ನಿ ಪಾಪುನ ಎತ್ಕೊಂಡಿರೋದು. ಇದು ಬಂದು ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡು, ಅವ್ರ ಪಾಪು. ಸೊ ಅವ್ರ ಪಾಪುಗೂ ಕೂಡ ಇವಾಗ ಒಂದು 7-8 ಮಂತ್ಸು. ಸೊ ಅದನ್ನ ಕರ್ಕೊಂಡ್ ಬಂದಿದ್ರು, ನಮ್ಮ ಮನೆ ಪಕ್ಕನೇ ಐತಲ್ಲ, ಕರ್ಕೊಂಡ್ ಬಂದಿದ್ರು. ಯುವಿಕಾ ಸಿಹಿ ಅಂತ ನನ್ನ ಮಗಳ ಹೆಸರು. ಸೊ ಅದನ್ನ ಹಾಕ್ಸಿದ್ವಿ. ಸೊ ಅವಳಿಗೆ ಒಂಥರ, ಅವಳು ಹೇರ್ ಇಲ್ವಲ್ಲ, ಫ್ರಾಕ್ ಎಲ್ಲ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಅವಳಿಗೆ ಇವಾಗ ಕೂಡ ಫ್ಯಾನ್ಸಿ ಬಟ್ಟೆನ ಹಾಕಿದ್ದೆ. ಬಟ್ ತುಂಬಾ ಚೆನ್ನಾಗಿ ಕ್ಯೂಟಾಗಿ ಕಾಣ್ತಾ ಇದ್ಲು. ಅವಳಿಗೆ ತುಂಬಾ ಹೆವಿ ಡ್ರೆಸ್ಸು, ಡಿಸೈನ್ಸ್ ಇರೋದೆಲ್ಲ ಹಾಕಿದ್ರೆ ಅವಳಿಗೆ ಇರಿಟೇಷನ್ ಆಗುತ್ತೆ. ಅವಳಿಗೆ ಅಷ್ಟೊಂದು ಇಷ್ಟ ಆಗಲ್ಲ. ಮತ್ತೆ ಇವಾಗೆಲ್ಲ ಸ್ವಲ್ಪ ಜನ ಎಲ್ಲ ಇರ್ತಾರಲ್ಲ, ಅವಳಿಗೂ ಇರಿಟೇಷನ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಸಾಫ್ಟ್ ಆಗಿರೋ ಬಟ್ಟೆನೇ ಹಾಕಿದ್ದೆ ಅವಳಿಗೆ. ಅವಳಂತೂ ಕಂಫರ್ಟಬಲ್ ಆಗಿದ್ಲು, ಆರಾಮಾಗಿ ನಗ್ತಾ ನಗ್ತಾ ಇದ್ಲು. ಒಂದ್ ಸ್ವಲ್ಪನೂ ಅಳ್ಳಿಲ್ಲ ಅವಳು, ಏನು ಗಲಾಟೆ ಮಾಡ್ಲಿಲ್ಲ. ಬಟ್ ಅವಳು ಏನ್ ಮಾಡಕ್ ಹೋಗ್ತಾ ಇದ್ಲು ಅಂದ್ರೆ, ಕೇಕ್ ಒಳಗಡೆ ಕೈ ಹಾಕಕ್ಕೆ ಹೋಗ್ತಾ ಇದ್ಲು. ಅಲ್ಲಿ ಬಾರ್ಬಿ ಎಲ್ಲ ನಿಲ್ಸಿದ್ವಲ್ಲ, ಸೊ ಅದನ್ನೆಲ್ಲ ತಗೊಳಕ್ಕೆ ಅಂತ ಹೋಗ್ತಾ ಇದ್ಲು ಅವಳು. ಮಕ್ಳಿಗೆ ಏನೋ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ, ಸೊ ಹಂಗೆಲ್ಲ ಮಾಡಕ್ ಹೋಗ್ತಾ ಇದ್ಲು ಅಷ್ಟೇ. ಅದ್ ಬಿಟ್ರೆ ಆರಾಮಾಗಿ ಕಂಫರ್ಟಬಲ್ ಆಗಿ ಇದ್ಲು. ನೋಡಿ ಈ ಪಾಪು ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ. ಇನ್ನೊಂದು ಏನ್ ಗೊತ್ತಾ, ಅವಳಿಗೆ ನೈಫ್ ಕೊಟ್ಟಿದ್ವಲ್ಲ, ಕೇಕ್ ಕಟ್ ಮಾಡಕ್ ನೈಫ್ ಕೊಟ್ರೆ ಅವಳು ಅದನ್ನ ಕೂಮ್ ಅನ್ಕೊಬಿಡ್ತಾಳೆ, ಬಾಚಣಿಗೆ ಅಂತ ಅನ್ಕೊಬಿಡ್ತಾಳೆ. ಸೊ ಅದ್ರಲ್ಲಿ ತಲೆ ಬಾಚ್ಕೊಳಕ್ ಅಂತ ಹೋಗ್ತಾ ಇದ್ಲು. ಎಲ್ರು ನಗ್ತಾ ಇದ್ರು. ಇಷ್ಟೇ ಜನ ಇದ್ವಿ. ಕೇಕ್ ಕಟಿಂಗ್ ಎಲ್ಲ ಆಯ್ತು. ಕೆಲವೊಬ್ರು ಫಸ್ಟ್ ಬರ್ಡೇನ ತುಂಬಾನೇ ಗ್ರ್ಯಾಂಡ್ ಆಗಿ ಮಾಡ್ತಾರೆ, ಕೆಲವೊಬ್ರು ಕೇಕ್ ಕಟಿಂಗ್ ಮಾಡ್ಸೋದು, ದೇವಸ್ಥಾನ ಕರ್ಕೊಂಡು ಹೋಗೋದು, ಇಷ್ಟು ಮಾಡ್ತಾರೆ. ಸೊ ನಾವು ಅಷ್ಟೇ ತುಂಬಾನೇ ಸಿಂಪಲ್ ಆಗಿ ಈ ತರ ಒಂದು
ಸೆಲೆಬ್ರೇಷನ್ನ ಮಾಡಿದ್ವಿ. ಅವಳಿಗಂತೂ ಇನ್ನೂ ಏನೂ ಗೊತ್ತಾಗಲ್ಲ ನನ್ನ ಬರ್ಡೇ ಹೆಂಗೆ ಮಾಡಿದ್ರು ಏನು ಅಂತ. ಬಟ್ ಮುಂದೆ ಅವಳು ದೊಡ್ಡವಳಾದಾಗ ಗೊತ್ತಾಗುತ್ತಲ್ವಾ. ಸೊ ಅದಕ್ಕೋಸ್ಕರ ಬರ್ಡೇನ ಇಷ್ಟು ಸಿಂಪಲ್ಲಾಗಿ ಸೆಲೆಬ್ರೇಟ್ನ ಮಾಡಿದ್ವಿ. ಇಷ್ಟ ಆಗಿರುತ್ತೆ ನನ್ನ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮಿಸ್ ಮಾಡಿದೆ ಇವಾಗಲೇ ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ಇನ್ನೂ ವಿಡಿಯೋ ಇದೆ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಪೇಜಲ್ಲಿ ನಾನು ಹೊಸ ಹೊಸ ಸ್ಯಾರಿಗಳ ಅಪ್ಡೇಟ್ ಕೂಡ ಕೊಡ್ತಾ ಇದ್ದೀನಿ. ಬಟ್ ವಿಡಿಯೋಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಆಫ್ಲೈನಲ್ಲಿ ಕೊಡ್ತಾ ಇದ್ದೀನಿ. ಸೊ ನಿಮ್ಗೇನಾದರೂ ಇದೇ ಥರ ಡಿಸೈನ್ ಬೇಕು, ಅಥವಾ ಯಾವ ಗೋಲ್ಡ್ ಸ್ಯಾರಿ ಆಗಿರ್ಬೋದು, ಅಥವಾ ಈ ರಾಯಲ್ ಬ್ಲೂ ಕಲರ್ ಸ್ಯಾರಿ ಆಗಿರ್ಬೋದು, ಅಥವಾ ಸೆಮಿ ಮೈಸೂರು ಸಿಲ್ಕ್, ಕ್ರೇಪ್ ಸಿಲ್ಕಲ್ಲಿ ಯಾವ ಥರ ಸ್ಯಾರಿ ಬೇಕಂದ್ರೂ ಕೂಡ ನೀವು ನನಗೆ ವಾಟ್ಸಪ್ ಮಾಡಿದ್ರೆ, ಅಥವಾ ಡೈರೆಕ್ಟ್ ಕಾಲ್ ಕೂಡ ಮಾಡಿದ್ರೆ ನಾನು ನಿಮಗೆ ಬಡ್ಜೆಟ್ ಫ್ರೆಂಡ್ಲಿಯಾಗಿ ಸೀರೆಗಳನ್ನ ನಿಮಗೆ ಕಳಿಸ್ಕೊಡ್ತೀನಿ. ಸೊ ಆರ್ಡರ್ಸ್ ಬರ್ತಾ ಇದೆ, ಬಟ್ ನಾನು ಅಪ್ಡೇಟ್ ಮಾಡೋಕ್ಕಾಗ್ತಾ ಇಲ್ಲ, ಎಲ್ಲನೂ ಕೂಡ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ಅವಳಂತೂ ನಾವು ಕೇಕೆಲ್ಲ ಅದೆಲ್ಲ ಏನೂ ತಿನ್ನಿಸಿರಲಿಲ್ಲ. ಇದು ತುಂಬ ಅಂದರೆ ನಾವು ಹೇಳಿದ ಡಿಸೈನೇ ಬೇಕು ಅಂತಂದರೆ ತುಂಬಾ ಕ್ರೀಮ್ನ ಯೂಸ್ ಮಾಡಿರ್ತಾರೆ. ಇದು ಪೇಸ್ಟ್ರಿ ಕೇಕ್ ಬೇರೆ. ಸೊ ಅವಳಂತೂ ಚೆನ್ನಾಗಿ ತಿನ್ನಲು ಕೇಕ್ನ ಎಲ್ಲರೂ ತಿನ್ನಿಸಿದ್ರು. ಸೊ ಎಲ್ಲ ಟೇಸ್ಟ್ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಅವಳು ಫಸ್ಟ್ ಟೈಮ್ ಅಲ್ವಾ ಎಲ್ಲ ತಿಂದಳು, ಎಲ್ರಿಗೂ ತಿನ್ನಿಸಿದ್ಲು. ಕೇಕ್ ಕಟಿಂಗ್ ಎಲ್ಲ ಆದಮೇಲೆ ಊಟ ಶುರುವಾಯಿತು. ಊಟ ಕೆಲವೊಬ್ಬರು ನಾನ್ ವೆಜ್ ತಿನ್ನಲಿಲ್ಲ, ತುಂಬ ಜನ ಏನೋ ಗೊತ್ತಿಲ್ಲ ಸ್ಯಾಟರ್ಡೆ ನಾನ್ ವೆಜ್ ತಿನ್ನಲ್ಲ ಅಂತ ಹೇಳ್ಬಿಟ್ಟು. ಇವರು ನಮ್ಮ ಹಸ್ಬೆಂಡ್ ಫ್ರೆಂಡ್ ಅವ್ರ ಫ್ಯಾಮಿಲಿ, ಸೊ ಅವ್ರು ಯಾರು ಕೂಡ ನಾನ್ ವೆಜ್ ತಿನ್ನಲಿಲ್ಲ, ಎಲ್ಲ ಒಬ್ಬಟ್ಟು ಊಟ ಮಾಡಿದ್ರು. ನಾನ್ ವೆಜ್ ತಿನ್ನೋರು ನಾನ್ ವೆಜ್ ಊಟ ಮಾಡಿದ್ರು. ಇವ್ರ ಬರ್ಡೇ ಎಲ್ಲ ಆಯಿತು. ಇದು ಬಂತು ನೆಕ್ಸ್ಟ್ ಡೇ ವ್ಲಾಗು. ನೋಡಿ ಇವಳು ಎಷ್ಟು ಚೆನ್ನಾಗಿ ಹಾಯ್, ಇವಾಗ ಹೆಂಗೆ ಅಂದರೆ ಫೋನ್ ತೋರಿಸಿದ್ರೆ ಸಾಕು ಹಾಯ್ ಮಾಡ್ತಾಳೆ. ನಾನು ವಿಡಿಯೋ ವ್ಲಾಗ್ ಮಾಡಬೇಕಂದ್ರೆ ಅವಳು ಏನಾದರೂ ಎತ್ಕೊಂಡಿದ್ರೆ ಹಾಯ್ ಹೇಳು ಅಂತ ಹೇಳ್ತೀನಲ್ಲ, ಇವಾಗ ಫೋನ್ ಇಟ್ಕೊಂಡ್ರೆ ಸಾಕು ಹಾಯ್ ಅಂತ ಹೇಳ್ತಿರ್ತಾಳೆ ಅವಳು. ಎಲ್ಲರೂ ಇದ್ರು, ಫುಲ್ಲು ಆಟ ಆಡ್ತಾ ಇದ್ವಿ ಎಲ್ಲರ ಜೊತೆ. ಬೆಳಿಗ್ಗೆನೆ ನಮ್ಮ ಅತ್ತೆ, ನಾದಿನಿ ಇವರೆಲ್ಲ ಹೊರಡ್ತಾ ಇದ್ರು. ಮತ್ತೆ ಒಬ್ಬಟ್ಟು ರಾತ್ರಿ ಊಟಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸುಟ್ಕೊಂಡಿದ್ವಿ, ಇನ್ನೂ ಎಲ್ಲ ಹಂಗೆ ಇತ್ತು. ಸೊ ಇವಾಗ ಮಾಡಿಬಿಡೋಣ, ಎಲ್ಲರೂ ಹೊರಡ್ತಾರಲ್ಲ, ಸೊ ಎಲ್ಲರೂ ತೊಗೊಂಡೋಗ್ಲಿ ಒಬ್ಬಟ್ಟನ್ನ ಅಂತ ಹೇಳ್ಬಿಟ್ಟು ಒಬ್ಬಟ್ಟನ್ನ ಮಾಡ್ಕೊತಾ ಇದ್ರು ಬೆಳಿಗ್ಗೆನೆ. ಅವ್ರು ಪ್ಯಾರೆಟ್ ಗ್ರೀನ್ ಕಲರ್ ಸ್ಯಾರಿ ಬಂದು, ಅವರು ನಮ್ಮ ಮಾವನ ಮಗಳು, ನಮ್ಮ ಅಕ್ಕ, ಅವರು ಇಲ್ಲೇ ಬ್ಯಾಂಗ್ಳೂರಲ್ಲಿ ನಮ್ಮ ಏರಿಯಾ ಪಕ್ಕನೇ ಇದ್ದಿದ್ದು. ಸೊ ಅವ್ರಿಗೂ ಕರೆದಿದ್ದೆ. ಆಮೇಲೆ ಅವ್ರು ಇವಾಗ ಬಂದರು. ಸೊ ಅವ್ರ ಮಗ ಬಂದು ಅವರು ಸ್ವಲ್ಪ ಕಾಫಿ ಎಲ್ಲ ಕುಡ್ಕೊಂಡು ಒಬ್ಬಟ್ಟೆಲ್ಲ ತಿನ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹೋದ್ರು. ಸೊ ಇವಾಗ ಎಲ್ಲರೂ ಹೊರಟಿದ್ರು. ಸೊ ಎಲ್ಲರೂ ಕಳಿಸ್ಬಿಟ್ಟು ಬರೋಕ್ಕೆ ಅಂತ ಹೋಗಿದ್ವಿ. ಆನ್ ದಿ ವೇ ಸ್ವಲ್ಪ ಮಳೆ ಬಂತು. ಸೊ ಇವಾಗ ಅವಳನ್ನ ನಾನು ಹಾಕಿ ಜರ್ಕಿನ್ನ ಒಳಗೆ ಹಾಕಿ ಕರ್ಕೊಂಡು ಬರ್ತಾ ಇದ್ದೀನಿ ಲಿಫ್ಟಲ್ಲಿ. ಎಲ್ರಿಗೂ ಬಾಯ್ ಮಾಡ್ತಾ ಇದ್ಲು, ಫುಲ್ ಬೇಜಾರಾಗಿದ್ಲು ಬಸ್ ಹತ್ಸ್ಬಿಟ್ಟು. ಬರ್ಡೇ ವ್ಲಾಗು ಈ ಥರ ಇತ್ತು. ಹೋಪ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಏನೇ ಇದ್ರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.